ಕ್ಯಾನ್ಸರ್ ಆಸ್ಪತ್ರೆ ಮಂಗಳೂರಲ್ಲಿ MIO ಅಂತಿದೆ, ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಅದು ಕರ್ನಾಟಕದಲ್ಲಿ ಕಿದ್ವಾಯಿ ಹಾಸ್ಪಿಟಲ್ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಕ್ಯಾನ್ಸರ್ ಆಸ್ಪತ್ರೆ ಈ ಆಯುಷ್ಮಾನ್ ಭಾರತ್ ಅಂದರೆ ಗವರ್ಮೆಂಟ್ ಸ್ಕೀಮಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಮಾಡುವಂಥ ಆಸ್ಪತ್ರೆ. ನಮ್ಗೇನಂದರೆ ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ದಿದ್ರೆ ನಾವು ಏನು ಹಾಸ್ಪಿಟ್ಲಲ್ಲಿ ಮಾಡಿದರೂ ಪ್ರಯೋಜನಕಾರಿ ಆಗೋದಿಲ್ಲ. ಯಾಕಂದರೆ ಸ್ಟೇಜ್ ಅರಿವಿದ್ದರೆ ಒಳ್ಳೆಯದು. ಸೊ ನಾವಲ್ಲಿ ನೋಡುವಾಗ ನಮಗೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು ಅಂತೇಳಿ, ಹಾಗೆ ನಾವು ಯಾರು ಒಳ್ಳೇದು ಮಾಡುವ ರೆಡಿ ಇದ್ದಾರೆ ಅವರೊಟ್ಟಿಗೆ ನಾವು ಜೋಡಿಸಿ ನಮ್ಮ ಪ್ರಯತ್ನವನ್ನು ನಾವು ಮಾಡೋದು ಸಮಾಜದಲ್ಲಿ. ಈಗ ಕ್ಯಾನ್ಸರ್ ನಿಮ್ಗೆ ಗೊತ್ತಿದ್ದಾಗೆ ಒಂದು ದೊಡ್ಡ ಕಾಯಿಲೆ, ಅದು ಕೂಡ ಭಾರತ ದೇಶದಲ್ಲಿ. ನಿಮಗೆ ಹೇಳೋದಾದರೆ ನಾವು ಗರ್ಭಕೋಶದ ಕ್ಯಾನ್ಸರ್ 8 ಮಿನಿಟಿಗೆ ಒಬ್ಬರು ಸ್ತ್ರೀ ಸಾವನ್ನಪ್ತಾರೆ. ಸ್ತನದ ಕ್ಯಾನ್ಸರ್ 5 ಮಿನಿಟಿಗೆ ಒಬ್ಬರು ಸಾವನ್ನಪ್ತಾರೆ. ಇದು ಭಾರತದಲ್ಲಿ ನಾನು ಹೇಳೋದು ಸ್ಟ್ಯಾಟಿಸ್ಟಿಕ್ಸ್. ಲಂಗ್ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ 3 ಮಿನಿಟಿಗೆ ಒಬ್ಬರು ಸಾವನ್ನಪ್ತಾರೆ. ಅದೇ ರೀತಿ ಗಂಟಲು ಕ್ಯಾನ್ಸರ್ 7 ಮಿನಿಟಿಗೆ ಒಬ್ಬರು ಸಾವನ್ನಪ್ತಾರೆ. ಮತ್ತು ಕರಳು ಕ್ಯಾನ್ಸರ್ 15 ಮಿನಿಟಲ್ಲಿ ಒಬ್ಬರು ಸಾವನ್ನಪ್ತಾರೆ. ಇದು ಇಂಡಿಯಾದ ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳುವಂಥದ್ದು, ನಮ್ಮಲ್ಲಿ ಇದ್ದದ್ದು. ಸೊ ಇಂಥ ಒಂದು ದೊಡ್ಡ ಕಾಯಿಲೆ ರೋಗ ನಮ್ಗೆ ಯಾವಾಗಲೂ ಇದರ ಬಗ್ಗೆ ಅರಿವಿದ್ದರೆ ಒಳ್ಳೆಯದು. ಅಂದರೆ ಕ್ಯಾನ್ಸರ್ ಡಯಾಗ್ನೋಸ್ ಆದ ಕೂಡಲೇ ಎಲ್ರಿಗೂ ಭಯ ಆಗ್ತದೆ, ಏನು ಮಾಡೋದು, ಇದು ಚಿಕಿತ್ಸೆಗೆ ಎಲ್ಲಿ ಹೋಗೋದು, ಎಷ್ಟು ವೆಚ್ಚ ಆಗ್ತದೆ, ಏನು ಮಾಡಬೇಕಂತೇಳಿ. ಸೊ ನಾವು ಏನು ಮಾಡಿದ್ದೇವೆ, ಈ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಹಾವೇರಿ ಡಿಸ್ಟ್ರಿಕ್ಟ್, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮತ್ತು ದಾವಣಗೆರೆ ಡಿಸ್ಟ್ರಿಕ್ಟ್, ಈ ಡಿಸ್ಟ್ರಿಕ್ಟ್ಗಳಲ್ಲಿ ಮತ್ತು ನಮ್ಮಲ್ಲಿ ಮಂಗಳೂರು ಸೌತ್ ಕೇಂದ್ರ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಇಲ್ಲಿ ನಾವು ಮಾಹಿತಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಒಳ್ಳೆ ಗೈಡ್ ಮಾಡಿ ನಿಮ್ಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೇಳಿ ಹೇಳುವಂಥದ್ದು ಈ ಕೇಂದ್ರದ ಉದ್ದೇಶ. ಒಂದು ಇಲ್ಲಿ ಶಾಲೆಯಲ್ಲಿ ಅಲ್ಲಿ ಅವೇರ್ನೆಸ್ ಕೊಡೋದು, ಹೆಲ್ತ್ ಸರ್ಟಿಫಿಕೇಟ್ ಕೊಡ್ತೇವೆ ಮಕ್ಕಳಿಗೆ, ಯಾವುದು ತಿನ್ಬೇಕು ಯಾವ್ದು ತಿನ್ನಬಾರ್ದು ಅಂತ ಹೇಳಿ ಒಂದು 45 ಮಿನಿಟ್ಸ್ ಒಂದು ಪ್ರೋಗ್ರಾಮ್ ಮಾಡಿ ನಾವು ಮಂಗಳೂರಲ್ಲೆಲ್ಲ ಈ ಒಂದು ಮಕ್ಕಳಿಗೆ 5 ವರ್ಷ 7 ವರ್ಷ 7ನೇ ಕ್ಲಾಸ್ 5ನೇ ಕ್ಲಾಸ್ವರೆಗೆ ಹೆಲ್ತ್ ಅವೇರ್ನೆಸ್ ಮಾಡ್ತಾಯಿದ್ದೇವೆ. ಮತ್ತು ಪ್ರತಿ ಪಂಚಾಯತ್ ಅಧ್ಯಕ್ಷರಿಗೆ ನಾವು ಕಾಗದ ಬರೆದು ಅಲ್ಲಿ ಪಂಚಾಯತಲ್ಲಿ ನಮ್ಮ ಪ್ರಯತ್ನ ಮಾಡ್ತಾಯಿದ್ದೇವೆ. ಹೀಗೆ ಒಂದು ಅವೇರ್ನೆಸ್ ಮಾಡೋದು. ಮತ್ತು ಯಾರಿಗಾದರೂ ಕ್ಯಾನ್ಸರ್ ಇದೆ ಅಂತೇಳಿ ಸಂದೇಹ ಬಂದರೆ, ಗಂಟಲು ನೋವು ಬರೋದು, ಮೋಷನಲ್ಲಿ ರಕ್ತ ಹೋಗೋದು, ಹೊಟ್ಟೆ ನೋವು ಬರೋದು, ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಈ ಮಾಹಿತಿ ಕೇಂದ್ರಕ್ಕೆ ಬಂದರೆ ನಾವು ಮಂಗಳೂರಿಂದ ಅಥವಾ ತೀರ್ಥಹಳ್ಳಿಯಿಂದ ಅವರಿಗೆ ನಮ್ಮಿಂದ ಏನಾಗ್ತದೆ ಅಡ್ವೈಸ್ ಕೊಡ್ತೇವೆ. ಮತ್ತು ಅದೇ ರೀತಿಯಲ್ಲಿ ಕ್ಯಾನ್ಸರ್ ಅಂತೇಳಿ ಡಯಾಗ್ನೋಸ್ ಆದರೆ ಅಪ್ಪಿತಪ್ಪಿ, ನಾನು ಹೇಳಿದಾಗೆ ಅದು ಹೈ ರಿಸ್ಕ್, ಅದು ಆಫ್ಟರ್ ದ ಏಜ್ ಆಫ್ 60. ಸೊ ಅಂಥದ್ದಿದ್ದರೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡ್ಬೋದು, ಯಾವ ಧನ ಸಹಾಯ ಇದೆ, ಸರ್ಕಾರದ ಸವಲತ್ತು ಏನಿದೆ, ಅಂದರೆ ಎಲ್ಲ ಟ್ರೀಟ್ಮೆಂಟ್ ಫ್ರೀ ಆಗ್ತದೆ ಈಗ. ಆ್ಯಕ್ಚುಲಿ ಕ್ಯಾನ್ಸರಲ್ಲಿ ನಿಮಗೆ ಕಿಮೋ ಫ್ರೀ, ಸರ್ಜರಿ ಫ್ರೀ, ರೇಡಿಯೇಷನ್ ಫ್ರೀ, ಉಳಿಲಿಕ್ಕೆ ಫ್ರೀ, ಊಟ ಫ್ರೀ, ಏನು ಒಂದು ನಯ ಪೈಸೆ ಖರ್ಚಿಲ್ಲ ಆ್ಯಕ್ಚುಲಿ. ಹಾಗೆ ನಮ್ಮಲ್ಲಿ ನಾವು 10 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇವೆ ಈ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಅದಕ್ಕೆ ನಮ್ಮಲ್ಲಿ ಎಲ್ಲ ಬಡ ರೋಗಿಗಳು ಬರೋದು ಕಿದ್ವಾಯಿ ಬಿಟ್ಟರೆ MIOಗೆ. ಯಾಕಂದರೆ ನಾವು ಅಲ್ಲಿ ಅಷ್ಟು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವ ನಮ್ಮ ಒಂದು ಉದ್ದೇಶ. ತೀರ್ಥಹಳ್ಳಿಯಲ್ಲಿ ನಮ್ಮದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ. ಇಲ್ಲಿಂದ ತೀರ್ಥಹಳ್ಳಿ ಸ್ವಲ್ಪ ಅರಗದಲ್ಲಿ ಹತ್ತಿರ ಆಗುತ್ತೆ. ಸೊ ಅಲ್ಲಿ ಕೂಡ ಅದು ಒಳ್ಳೆಯ ಸುಸಜ್ಜಿತ ಹಾಸ್ಪಿಟ್ಲ್, OT ಇದೆ, ಕಿಮೊಥೆರಪಿ ಇದೆ, ಬೆಡ್ ಇದೆ, ಎಲ್ಲ ಒಳ್ಳೆ ಫೆಸಿಲಿಟಿ ಇದೆ. ಅಲ್ಲಿ ಕೂಡ ರೋಗಿಗಳು BPL ಕಾರ್ಡ್ ಇದ್ದರೆ ಅವರಿಗೆ ಕಂಪ್ಲೀಟ್ ಫ್ರೀ ಆಗ್ತದೆ, ಯಾವ ಖರ್ಚು ವೆಚ್ಚ ಬರೋದಿಲ್ಲ. BPL ಕಾರ್ಡ್ ಇರಬೇಕು. ಸೊ ಅಂಥವರು ಈ ಸದುಪಯೋಗ ಪಡಬೇಕು, ಒಳ್ಳೆಯ ಚಿಕಿತ್ಸೆ ತಗೊಳ್ಬೇಕು. ಮತ್ತು ಕ್ಯಾನ್ಸರ್ ಬಾರದೆ ನೋಡೋದು ತುಂಬ ಇಂಪಾರ್ಟೆಂಟ್. ಬಂದರೆ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನಮ್ಗೆ ಗೊತ್ತಾದರೆ, ತಿಳುವಳಿಕೆ ಇದ್ದರೆ ಅದನ್ನು ನಾವು 90% ಗುಣಪಡಿಸ್ಬೋದು ಅಂತ. ಕ್ಯಾನ್ಸರ್ ಮಾಹಿತಿ ಕೇಂದ್ರ ಪ್ರತಿಯೊಬ್ಬರಿಗೂ ಅವಶ್ಯಕವಾದ ಒಂದು ಮಾಹಿತಿ ಬೇಕು. ಯಾಕಂದರೆ ನಾವು ಕುಡಿಯೋ ನೀರಾಗಲಿ, ಬೀಸೋ ಗಾಳಿ ಆಗಲಿ, ನಾವು ಸೇವಿಸುವಂಥ ಗಾಳಿ ಸಹ ಕೆಲವೊಮ್ಮೆ ಕ್ಯಾನ್ಸರಿಗೆ ಅವಘಡ ಆಗುತ್ತೆ. ನಮ್ಮ ಸೊಸೆ ಬಾಂಬೆದಲ್ಲಿದ್ದರು, ಅವರು ಸಿಹಿಯಾಗಿತ್ತು, ಅವರಿಗೆ ಬೋನ್ ಕ್ಯಾನ್ಸರ್ ಬಂತು. ಅವರು ಒಂದು ಆಸಾಮಿಗೆ ಮುಂಜಾನೆ 7 ಗಂಟೆಗೆ ಆಸಾಮಿಗೆ ಹೋದರೆ ಪಾಠ ಮುಚ್ಕೊಂಡು ಮತ್ತೆ ಮುಂಬೈಗೆ ಬರ್ತಿದ್ರು. ಅವರು ಅಷ್ಟು ಫಾಸ್ಟ್ ಇದ್ದು. ಬೋನ್ ಕ್ಯಾನ್ಸರ್ ಬಂದರೆ ನಮ್ಮ ವೈರಿಗೂ ಬರಬಾರ್ದು ಆ ಥರ. ಕಾರಣ ಈ ಫುಡ್ಡು ಗಿಡ್ಡು 108 ಕ್ಯಾನ್ಸರಿಗೆ ನಾವು ಊಟ ಮಾಡುವ ಆಹಾರದ ಮೇಲೆ ಒಬ್ಬನೇ ಸಿಗರೇಟು, ಧೂಮಪಾನ ಭಾಳ ಕಾರಣದಿಂದ ಇವತ್ತು ಕ್ಯಾನ್ಸರ್ ಯಾವ ಪ್ರಮಾಣದಲ್ಲಿ ಆವರಿಸಿದೆ ಅಂದರೆ, ಡಯಾಬಿಟೀಸ್ ಹಾಗೂ BP ಹೇಗಿದೆ ಹಾಗೆ ಕ್ಯಾನ್ಸರ್ ಆವರಿಸಿದೆ. ನಾವು ಟೆಸ್ಟ್ ಮಾಡ್ಸೋಣಕ್ಕೆ ಹೋಗಂಗಿಲ್ಲ. ನಮ್ಮಲ್ಲೇ ಎಷ್ಟು ಮಂದಿ ಕ್ಯಾನ್ಸರ್ ಐತೆ ಗೊತ್ತಾಗಂಗಿಲ್ಲ. ನಮಗದು 3ನೇ ಸ್ಟೇಜ್ 4ನೇ ಸ್ಟೇಜ್ ಬಂದಾಗ ಹೋಗ್ತಿದ್ದೆ. ಅವಾಗ ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅವಾಗ ನಾವು ವಾರ್ಷಕ್ಕೊಮ್ಮೆ ನಾವು ಕ್ಯಾನ್ಸರ್ ಐತೆ ಅನ್ನೋ ಟೆಸ್ಟ್ ಮಾಡ್ಸ್ಕೊಂಡು ಅದಕ್ಕೆ ಹೆದರಕ್ಕೆ ಹೋಗಬಾರ್ದು. ನಾವು ಮಾತ್ರ ಮಾಡ್ತಾಯಿದ್ದೇವೆ ಪ್ರತಿಯೊಬ್ಬರು ಈ ಕ್ಯಾನ್ಸರ್ ಬಗ್ಗೆ ಈ ದಿನದಲ್ಲಿ. ಯಾಕಂದರೆ ಈ ನಮ್ಮ ತುಂಗಭದ್ರಾ ನೀರು, ಕಾವೇರಿ ನೀರು ಯಾವ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತಂದು ಇವತ್ತು ರಿಪೋರ್ಟ್ ಇರಬೇಕಾದ್ರೆ ವಿಷ ಆಗಿದೆ, ನೀರು ವಿಷ ಆಗಿದೆ, ಗಾಳಿ ವಿಷ ಆಗಿದೆ. ಅದಕ್ಕೆ ಈ ಕ್ಯಾನ್ಸರ್ ಆಸ್ಪತ್ರೆಯವರು ಏನು ಅವೇರ್ನೆಸ್ ಕೊಡ್ತಾರೆ, ನಮ್ಮ ರಾಣೆಬೆನ್ನೂರು ಜನರಿಗೆ ಏನು ಅವೇರ್ನೆಸ್ ಕೊಡಲು ಬಂದಾರ ಅವರಿಗೆ ನಾವು ನಮ್ಮ ರಾಣೆಬೆನ್ನೂರು ಜನರ ವತಿಯಿಂದ
ಅವರಿಗೆ ಧನ್ಯವಾದಗಳು ಹೇಳಬೇಕು. ವೈದ್ಯರನ್ನು ದೇವರಿಗೆ ಹೋಲಿಸ್ತಕ್ಕಂಥ ಒಂದು ಸಂಸ್ಕೃತಿಯಲ್ಲಿ ನಾವು ಭಾರತ ದೇಶದಲ್ಲಿ ಬೆಳೆದು ಬಂದಿದ್ದೀವಿ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಈ ಹುಟ್ಟು ಸಾವಿನ ಮಧ್ಯೆ ಆರೋಗ್ಯವಾಗಿ ನಾವು ಇರ್ತಕ್ಕಂಥದ್ದು ಬಹಳ ಮುಖ್ಯ. ಕ್ಯಾನ್ಸರ್ ಅಂತಕ್ಕಂಥದ್ದು ಮಾರಣಾಂತಿಕ ಕಾಯಿಲೆ ಅಂತ ನಾವೆಲ್ಲ ಭಾಳ ಜನ ತಿಳ್ಕೊಂಬಿಟ್ಟಿದ್ವಿ. ಅದು ನಿಜ ಅಲ್ಲ. ಕಾರಣ ನಮ್ಮ ತಂದೆಯವರಾದ ಕಿವಿ ಕೋಳಿವಾಡ್ ಸಾಹೇಬರು 2 ಕ್ಯಾನ್ಸರ್ ಬಂದಿದ್ವು. ಅದು ಮೊದಲನೇದಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದಿತ್ತು, 2ನೇದಾಗಿ ಓರಲ್ ಕ್ಯಾನ್ಸರ್ ಒಂದು ಬಂದಿತ್ತು. ಅವರು ತಮಗೆಲ್ಲ ಚಿರಪರಿಚಿತರು. ಅವರ ಒಂದು ಏನು ಮುಂದಾಲೋಚನೆ, ಅವರ ಶಿಕ್ಷಣ, ಅರಿವು ಎಲ್ಲ ಇದ್ದಿದ್ದರಿಂದ ಅವರು ಬಂದು ಹೆಚ್ಚು ಕಮ್ಮಿ ಓರಲ್ ಕ್ಯಾನ್ಸರ್ ಅಂತೂ ಸರ್ ಫಸ್ಟ್ ಸ್ಟೇಜಲ್ಲೇ ಅವ್ರಿಗೆ ಗೊತ್ತಾಗ್ಬಿಡ್ಕೊಂಡು, ಡಾಕ್ಟ್ರಲ್ಲ ಅವರೇ ಗೊತ್ತು ಮಾಡ್ಕೊಂಡು, ಯಾಕೆ ಬಾಯಲ್ಲಿ ಗುಳ್ಳಿ ಹೋಗ್ತಾನೆ ಇಲ್ಲ 15 ದಿವಸ ತಿಂಗಳಾದಂತ ಡಾಕ್ಟ್ರ್ ಹತ್ರ ಹೋಗಿ, ಆಂಕಾಲಜಿಸ್ಟ್ ಹತ್ರ ಹೋಗಿ, ಇಲ್ಲ ನೀವು ಬಯಾಪ್ಸಿ ಮಾಡಬೇಕು ಅಂತಂದ್ರೆ ಇವರೇ. ಸೊ ಬಯಾಪ್ಸಿ ಮಾಡಿದರೆ ಇಟ್ ವಾಸ್ ಮಲಿಗ್ನೆಂಟ್. ಸೊ ಇಮಿಡಿಯೇಟಾಗಿ ನಾವು ಅವ್ರನ್ನ ಸರ್ಜರಿ ಮಾಡಿಸಿ ಹೀ ಈಸ್ ಕಂಪ್ಲೀಟ್ಲಿ ಫೈನ್. ಅದಕ್ಕಿಂತ ಮೊದಲು ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದಿದ್ದು, ಅದನ್ನು ಕೂಡ ರೋಬೋಟಿಕ್ ಸರ್ಜರಿ ಮಾಡಿ ಅದನ್ನು ಕೂಡ ಮುಂಬೈಲಿ ಸರಿ ಮಾಡಿಸಿ. ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಈ ಕ್ಯಾನ್ಸರ್ನ ಮೊದಲೇ ನಾವು ಕಂಡು ಹಿಡ್ಕೊಂಡ್ವಿ ಅಂತಂದರೆ ಇದನ್ನು ಸಾಯಬೇಕಾಗಿಲ್ಲ, ಉಳಿತೀವಿ. ಜೊತೆಗೆ ಇದನ್ನು ಗುಣಮುಖ ಮಾಡಲಿಕ್ಕೆ ಒಳ್ಳೊಳ್ಳೆ ತಜ್ಞರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುರೇಶ್ ರಾವ್ ಅವರು ಕಿದ್ವಾಯಿ ಬಿಟ್ಟರೆ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಇದು ಭಾಳ ಉತ್ಕೃಷ್ಟವಾದ ಒಂದು ಆಸ್ಪತ್ರೆ ಅಂತಕ್ಕಂಥ ಕಲ್ಪನೆಯಿಂದ ನಾವು ಕೂಡ ನಮ್ಮ ಕ್ಷೇತ್ರ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಕ್ಯಾನ್ಸರ್ ಬರೋವರೆಗೂ ಕಾಯಿದೆ ಇಲ್ಲಿ ತಪಾಸಣೆ ಮಾಡಿಸ್ಕೊಂಡ್ರೆ ಅದು ಕ್ಯಾನ್ಸರ್ ಹೌದೋ ಅಲ್ಲೋ ಅನ್ನೋದನ್ನು ಸರಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇರೋದ್ರಿಂದ ನಾವೆಲ್ಲ ಸನ್ನದ್ಧರಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಇಲ್ಲಿ ಸ್ಕ್ರೀನಿಂಗ್ ಕಳಿಸ್ತಕ್ಕಂಥ ಒಂದು ಕೆಲಸ ನೀವೆಲ್ಲ ಸೇರಿ ಮಾಡೋಣ. ಹಿಂದೆ ಕ್ಯಾನ್ಸರು ದುಶ್ಚಟ ಇದ್ರೆ ಬರ್ತಾ ಇತ್ತು, ದುರಭ್ಯಾಸ ಇದ್ರೆ ಬರ್ತಾ ಇತ್ತು. ಇವತ್ತು ಯಾರಿಗೂ ದುಶ್ಚಟ ಇಲ್ಲ, ದುರಭ್ಯಾಸ ಇಲ್ಲ, ಅಂಥರಿಗೂ ಬರ್ತಾ ಇದೆ ಇವತ್ತು. ಹಾಗಾಗಿ ಈ ಒಂದು ವ್ಯವಸ್ಥೆನ ನಾವು ಮಾಡಬೇಕು ಅಂತೇಳಿ, ಮತ್ತು ನಾನು MLA ಸಾಹೇಬ್ರಿಗೆ ಯಾಕೆ ನಾನು ಈಗ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನ ಗ್ರಾಮ ಪಂಚಾಯತಿಯ ಆ ಒಂದು ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಒಂದು 45 ನಿಮಿಷ. ಏನು ಅಂದರೆ ತಜ್ಞರು ಒಂದು 3 ಜನ ಕರ್ಕೊಂಡು ಹೋಗ್ತೀವಿ. 45 ನಿಮಿಷದಲ್ಲಿ ಕ್ಯಾನ್ಸರ್ನ ತಪಾಸಣೆ ಸೆಲ್ಫ್ ಹೇಗೆ ಮಾಡ್ಕೋಬೇಕು, ನಾವೇ ಕಂಡುಹಿಡ್ಕೋಬೋದು ಹೇಗೆ ಅಂತ ಒಂದು. 2ನೇದು ಯಾವ ಕಾರಣಕ್ಕೆ ಬರುತ್ತೆ, 3ನೇದು ಚಿಕಿತ್ಸೆ ಯಾವ ರೀತಿ ಮಾಡ್ಕೋಬೇಕು. ಅದು ಯೋಗ ಇರ್ಬೋದು, ಆಯುರ್ವೇದಕ್ಕೆ ಇರ್ಬೋದು, ಅಥವಾ ಇಂಗ್ಲೀಷ್ ಮೆಡಿಸಿನ್ ಇರ್ಬೋದು. ಇದು ಹೇಗೆ ಅನ್ನೋದನ್ನು ನಾವು ಒಂದು 45 ಅಥವಾ 1 ಗಂಟೆನಲ್ಲಿ ಅವಧಿಯಲ್ಲಿ ಮಾಡ್ತೀವಿ. ಸರ್, ತಾವು ಎಷ್ಟು ಹಳ್ಳಿ ಹೇಳಿದ್ರು ಅಷ್ಟು ಹಳ್ಳಿಗೂ ನಾವು ಬರ್ತೀವಿ. ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು 300-400 ಹಳ್ಳಿ ಇದ್ರೂ ಕೂಡ ನಾವು ಕವರ್ ಮಾಡ್ತೀವಿ. ಉಪಯೋಗಿಸ್ಕೊಂಡು ನಿಮಗಿದ್ದು ಇಲ್ಲಿ ಮಾಹಿತಿ, ಯಾಕೆಂದರೆ ಅದಕ್ಕೋಸ್ಕರ ನಮ್ಮ ಸುರೇಶ್ ರಾಯರು ಮಾಡಿದ್ದಾರೆ. ಸುಮಾರು ಪಾಪ ಪ್ರತಿ ತಿಂಗಳು ಇಂಥದಕ್ಕೊಂದು 3.5-4 ಲಕ್ಷ ಖರ್ಚು ಮಾಡ್ತಾರೆ ಅವರು, ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ. ಬಟ್ ಉಪಯೋಗಿಸಬೇಕಾದ್ರು ನಿಮ್ಮ ಕಡೆಗಿರೋದು. ಈಗ ಶಿವಮೊಗ್ಗದಲ್ಲಿ ನಾವು ಸುಮಾರಾಗಲೇ ಒಂದು 40 ಕಾರ್ಯಕ್ರಮ ಮಾಡಿದ್ದೀವಿ. 40 ಕಾರ್ಯಕ್ರಮದಲ್ಲಿ ಆರಂಭಿಕ ಹಂತದಲ್ಲಿರ್ತಕ್ಕಂಥ 10 ಜನ ಸಿಕ್ಕಿದ್ದಾರೆ. 10 ಜನ ಗುಣವಾದ್ರಾಗಲೇ. ಈಗ ಎಲ್ಲರೇ ಬಿಟ್ಟಿದ್ರೆ ಅದು 2-3 ಹಂತಕ್ಕೆ ಹೋದರೆ ಬದುಕೋದು ಕಷ್ಟ ಆಗುತ್ತೆ. ಈಗ ಅವ್ರು ಹೇಳಿದ್ರು ನಮ್ಮ ತಿಮ್ಮಯ್ಯನವರು, ಹೋಗ್ಬಿಟ್ರೆ ಎಲ್ಲಿ ಗೊತ್ತಾಗ್ಬಿಡ್ತದಪ್ಪ ಅಂತ. ಇವತ್ತೆಲ್ಲ ನಾಳೆ ಹೋಗಲೇಬೇಕು ಎಲ್ಲರೂ ನಾವು, ಕರೆಕ್ಟಾಗಿ ಹೇಳಿದ್ರು ಅವರು. ಆದರೆ ಹೋಗ್ಬೇಕಾದ್ರೆ ಹೆಂಗೆ ಹೋಗಬೇಕು, ಸರಿಯಾಗಿ ಹೋಗೋಣ. ಯಾಕೆ ಮೈ ತುಂಬ ಕಾಯಿಲೆ ಹಚ್ಕೊಂಡು ಹೋಗ್ಬೇಕು ನಾವು?